ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಪುಡಾರಿ ಪುಂಡ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ಅಂತ ಹೇಳಿದ್ದಾನೆ. ಎಲ್ಲಿಂದೋ ಬಂದವನು ಇಲ್ಲಿ ಬಂದಿದ್ದಾನೆ ಕೆಲಸಕ್ಕಂತ. ಇಲ್ಲಿ ಬಂದು ಬೆಂಗಳೂರಿನವರಿಗೆ ಬೆಂಗಳೂರಿನಲ್ಲಿ ಇರಬೇಕಂದ್ರೆ ಹಿಂದಿ ಕಲಿ ಅಂತ ಹೇಳ್ತಿದ್ದಾನೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ವೈರಲ್ ಆಗಿದೆ. ಎಕ್ಸ್ ನಲ್ಲೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಕನ್ನಡ ಮಾತಾಡೋ ಬೆಂಗಳೂರು ಮೇರಾ ಹೋ ತೋ ನೀನ್ ಬೆಂಗಳೂರು ಬಂದಿರೋದು ಹಿಂದಿ ಮೇ ಬಾತ್ ನಾನು ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿ ನಾನು ಮತ್ಕರು ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿ ನಾನು ಬೆಂಗಳೂರು ಮೇರಾ ಹೋ ತೋ ನೀನ್ ಬೆಂಗಳೂರು ಬಂದಿರೋದು ಹಿಂದಿ ಮೇ ಬಾತ್ ನಾನು ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು. ಡೀಟೇಲ್ಸ್ ಕೊಡ್ತಾರೆ ಧ್ರುವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಯಾರಾತ ಬೆಂಗಳೂರಲ್ಲಿ ಬಂದ್ಬಿಟ್ಟು ಇಲ್ಲಿ ತಿಂದದ್ದು ಕರ್ಗಲ್ವಾ ಅಂತ ಇಲ್ಲಿ ಬೆಂಗಳೂರ ಮೇಲೆ ಆವಾಜ್ ಹಾಕೊಂಡು ಮತ್ತೊಂದು ಮಗದೊಂದು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಕಂಪ್ಲೇಂಟ್ ದಾಖಲಾಗಿದ್ಯಾ? ನಿಕೇಶ್, ಸದ್ಯ ಈಗ ಈ ಒಂದು ವಿಡಿಯೋ ಎಕ್ಸ್ ನಲ್ಲಿ ಅಪ್ಲೋಡ್ ಆಗಿದೆ, ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋದ ಬೆನ್ನನ್ನ ಪೊಲೀಸರು ಬಿದ್ದಿದ್ದಾರೆ. ನಿನ್ನೆಯಿಂದ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತ ವಿಚಾರ. ಆದ್ರೆ ಸದ್ಯ ಈಗ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ, ಆತ ಎಲ್ಲಿಯವನು ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಆದ್ರೆ ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಲ್ಲಿ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಟೋ ಚಾಲಕ ಮತ್ತೆ ಈ ಒಬ್ಬ ಅನ್ಯ ರಾಜ್ಯದ ಯುವಕನೋರ್ವನ ನಡುವೆ ನಡೆಯುವಂತ ಇದೊಂದು ಕಿರಿಕ್. ಈ ಕಿರಿಕ್ ಸಂದರ್ಭದಲ್ಲಿ ಆ ಹೊರ ರಾಜ್ಯದ ಯುವಕ ಏನಿದ್ದಾನೆ ಅತಿರೇಕದ ವರ್ತನೆಯನ್ನ ತೋರ್ತಾನೆ. ನೀನು ಕರ್ನಾಟಕದಲ್ಲೇ ಇರಬೇಕು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಇರಬೇಕು ಅಂದ್ರೆ ಹಿಂದಿ ಕಲ್ತ್ಕೋ ಅಂತ ಹೇಳಿ ಆಟೋ ಚಾಲಕನಿಗೆ ಆತ ಧಮಕಿ ಹಾಕ್ತಾನೆ. ಅದೇ ಒಂದು ವಿಚಾರ ಈಗ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಸಾಕಷ್ಟು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಕೂಡ ಕನ್ನಡ ಹಾಗೆ ಸಾಕಷ್ಟು ಜನ ಆ ಒಂದು ಹಿಂದಿ ಭಾಷಿಕನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆತನ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸದ್ಯ ಈಗ ಬೆಂಗಳೂರು ಸಿಟಿ ಪೊಲೀಸರು ಆ ಒಂದು ವಿಡಿಯೋ ಯಾರು ಮೊದಲು ಟ್ವೀಟ್ ಮಾಡಿದ್ರು ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈಗ ಸದ್ಯ ಯಾವುದೇ ತರಹದ ಮಾಹಿತಿ ಲಭ್ಯವಾಗಿಲ್ಲ. ಆ ಘಟನೆ ನಡೆದಿದ್ದಲ್ಲಿ ಆತ ಯಾರು, ಯಾವಾಗ ಆಗಿದ್ದು ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಈ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದು ಬೆಂಗಳೂರಿನ ಕನ್ನಡಿಗರ ಭಾಷಾ ಸಂಘರ್ಷಗಳು ಹೆಚ್ಚಾಗಿರುವಂತಹ ಬೆನ್ನಲ್ಲೇ ಈ ತರಹದ ಒಂದು ಟ್ವೀಟ್, ಈ ತರಹದ ಒಂದು ವಿಡಿಯೋ ವೈರಲ್ ಆಗ್ತಾ ಇರೋದು ಈಗ ಕನ್ನಡಿಗರನ್ನ ಕೆರಳಿಸುವಂತೆ ಮಾಡಿದೆ. ಪೊಲೀಸರು ಆತನ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡು ಆತನಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಎನ್ನುವಂತಹ ಆಗ್ರಹ ಕೂಡ ಈಗ ಸದ್ಯ ಕೇಳಿಬರ್ತಾ ಇರುವಂತಹದ್ದು. ನಿಕೇಶ್, ಥ್ಯಾಂಕ್ ಯು ಧ್ರುವ, ನಿಮ್ಮೆಲ್ಲ ಮಾಹಿತಿ. ನೀನ್ ಬೆಂಗಳೂರು ಬಂದಿರೋದು ಹಿಂದಿ ಮೇ ಬಾತ್ ನಾನು ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು. ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಪುಡಾರಿ ಪುಂಡ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ಅಂತ ಹೇಳಿದ್ದಾನೆ. ಎಲ್ಲಿಂದೋ ಬಂದವನು ಇಲ್ಲಿ ಬಂದಿದ್ದಾನೆ ಕೆಲಸಕ್ಕಂತ. ಇಲ್ಲಿ ಬಂದು ಬೆಂಗಳೂರಿನವರಿಗೆ ಬೆಂಗಳೂರಿನಲ್ಲಿ ಇರಬೇಕಂದ್ರೆ ಹಿಂದಿ ಕಲಿ ಅಂತ ಹೇಳ್ತಿದ್ದಾನೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ವೈರಲ್ ಆಗಿದೆ. ಎಕ್ಸ್ ನಲ್ಲೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಕನ್ನಡ ಮಾತಾಡೋ ಬೆಂಗಳೂರು ಮೇರಾ ಹೋ ತೋ ನೀನ್ ಬೆಂಗಳೂರು ಬಂದಿರೋದು ಹಿಂದಿ ಮೇ ಬಾತ್ ನಾನು ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿ ನಾನು ಮತ್ಕರು ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿ ನಾನು ಬೆಂಗಳೂರು ಮೇರಾ ಹೋ ತೋ ನೀನ್ ಬೆಂಗಳೂರು ಬಂದಿರೋದು ಹಿಂದಿ ಮೇ ಬಾತ್ ನಾನು ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು. ಡೀಟೇಲ್ಸ್ ಕೊಡ್ತಾರೆ ಧ್ರುವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಯಾರಾತ ಬೆಂಗಳೂರಲ್ಲಿ ಬಂದ್ಬಿಟ್ಟು ಇಲ್ಲಿ ತಿಂದದ್ದು ಕರ್ಗಲ್ವಾ ಅಂತ ಇಲ್ಲಿ ಬೆಂಗಳೂರ ಮೇಲೆ ಆವಾಜ್ ಹಾಕೊಂಡು ಮತ್ತೊಂದು ಮಗದೊಂದು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಕಂಪ್ಲೇಂಟ್ ದಾಖಲಾಗಿದ್ಯಾ? ನಿಕೇಶ್, ಸದ್ಯ ಈಗ ಈ ಒಂದು ವಿಡಿಯೋ ಎಕ್ಸ್ ನಲ್ಲಿ ಅಪ್ಲೋಡ್ ಆಗಿದೆ, ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋದ ಬೆನ್ನನ್ನ ಪೊಲೀಸರು ಬಿದ್ದಿದ್ದಾರೆ. ನಿನ್ನೆಯಿಂದ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತ ವಿಚಾರ. ಆದ್ರೆ ಸದ್ಯ ಈಗ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ, ಆತ ಎಲ್ಲಿಯವನು ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಆದ್ರೆ ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಲ್ಲಿ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಟೋ ಚಾಲಕ ಮತ್ತೆ
ಈ ಒಬ್ಬ ಏನು ಅನ್ಯ ರಾಜ್ಯದ ಯುವಕನೋರ್ವನ ನಡುವೆ ನಡೆಯುವಂತ ಇದೊಂದು ಈ ಕಿರಿಕ್ ಸಂದರ್ಭದಲ್ಲಿ ಆ ಹೊರ ರಾಜ್ಯದ ಯುವಕ ಏನಿದ್ದಾನೆ ಅತಿರೇಕದ ವರ್ತನೆಯನ್ನ ತೋರ್ತಾನೆ. ನೀನು ಕರ್ನಾಟಕದಲ್ಲೇ ಇರಬೇಕು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಇರಬೇಕು ಅಂದ್ರೆ ಹಿಂದಿ ಕಲ್ತ್ಕೋ ಅಂತ ಹೇಳಿ ಆಟೋ ಚಾಲಕನಿಗೆ ಆತ ಧಮಕಿ ಹಾಕ್ತಾನೆ. ಅದೇ ಒಂದು ವಿಚಾರ ಈಗ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಸಾಕಷ್ಟು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಕೂಡ ಕನ್ನಡ ಹಾಗೆ ಸಾಕಷ್ಟು ಜನ ಆ ಒಂದು ಹಿಂದಿ ಭಾಷಿಕನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆತನ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸದ್ಯ ಈಗ ಬೆಂಗಳೂರು ಸಿಟಿ ಪೊಲೀಸರು ಆ ಒಂದು ವಿಡಿಯೋ ಯಾರು ಮೊದಲು ಟ್ವೀಟ್ ಮಾಡಿದ್ರು ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈಗ ಸದ್ಯ ಯಾವುದೇ ತರಹದ ಮಾಹಿತಿ ಲಭ್ಯವಾಗಿಲ್ಲ. ಆ ಘಟನೆ ನಡೆದಿದ್ದಲ್ಲಿ ಆತ ಯಾರು, ಯಾವಾಗ ಆಗಿದ್ದು ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಈ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದು ಬೆಂಗಳೂರಿನ ಕನ್ನಡಿಗರ ಏನು ಭಾಷಾ ಸಂಘರ್ಷಗಳು ಹೆಚ್ಚಾಗಿರುವಂತಹ ಬೆನ್ನಲ್ಲೇ ಈ ತರಹದ ಒಂದು ಟ್ವೀಟ್, ಈ ತರಹದ ಒಂದು ವಿಡಿಯೋ ವೈರಲ್ ಆಗ್ತಾ ಇರೋದು ಈಗ ಕನ್ನಡಿಗರನ್ನ ಕೆರಳಿಸುವಂತೆ ಮಾಡಿದೆ. ಪೊಲೀಸರು ಆತನ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡು ಆತನಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಎನ್ನುವಂತಹ ಆಗ್ರಹ ಕೂಡ ಈಗ ಸದ್ಯ ಕೇಳಿಬರ್ತಾ ಇರುವಂತಹದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಧ್ರುವ, ನಿಮ್ಮೆಲ್ಲ ಮಾಹಿತಿ. ನೀನ್ ಬೆಂಗಳೂರು ಬಂದಿರೋದು ಹಿಂದಿ ನಾನು ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡಬೇಕು. ಬೆಂಗಳೂರು ಬಂದಿರೋ ನೀನು. ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ. ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾನೆ ಪುಡಾರಿ ಪುಂಡ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ಅಂತ ಹೇಳಿದ್ದಾನೆ. ಎಲ್ಲಿಂದೋ ಬಂದವನು ಇಲ್ಲಿ ಬಂದಿದ್ದಾನೆ ಕೆಲಸಕ್ಕಂತ. ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಇರಬೇಕಂದ್ರೆ ಹಿಂದಿ ಕಲಿ ಅಂತ ಹೇಳ್ತಿದ್ದಾನೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ವೈರಲ್ ಆಗಿದೆ. ಎಕ್ಸ್ ನಲ್ಲೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿ ಯುವಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಕನ್ನಡ ಮಾತಾಡ ಬೆಂಗಳೂರು ನೀನ್ ಬೆಂಗಳೂರು ಬಂದಿರೋದು ನಾನು ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡಬೇಕು. ಬೆಂಗಳೂರು ಬಂದಿರೋ ನೀನು. ಆಯ್ತಾ? ಏನು ಮಾಡ್ಕೊಳಕ್ಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ನೀನ್ ಬೆಂಗಳೂರು ಬಂದಿರೋದು ನಾನು ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡಬೇಕು. ಬೆಂಗಳೂರು ಬಂದಿರೋ ನೀನು. ಡೀಟೇಲ್ಸ್ ಕೊಡ್ತಾರೆ ಧ್ರುವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಯಾರಾತ ಬೆಂಗಳೂರಲ್ಲಿ ಬಂದ್ಬಿಟ್ಟು ಇಲ್ಲಿ ತಿಂದದ್ದು ಕರ್ಗಲ್ವಾ ಅಂತ ಇಲ್ಲಿ ಬೆಂಗಳೂರ ಮೇಲೆ ಆವಾಜ್ ಹಾಕೊಂಡು ಮತ್ತೊಂದು ಮಗದೊಂದು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಕಂಪ್ಲೇಂಟ್ ದಾಖಲಾಗಿದ್ಯಾ? ನಿಕೇಶ್, ಸದ್ಯ ಈಗ ಈ ಒಂದು ವಿಡಿಯೋ ಎಕ್ಸ್ ನಲ್ಲಿ ಅಪ್ಲೋಡ್ ಆಗಿದೆ, ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋದ ಬೆನ್ನನ್ನ ಪೊಲೀಸರು ಬಿದ್ದಿದ್ದಾರೆ. ನಿನ್ನೆಯಿಂದ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತ ವಿಚಾರ. ಆದ್ರೆ ಸದ್ಯ ಈಗ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ. ಆತ ಎಲ್ಲಿಯವನು ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಆದ್ರೆ ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಲ್ಲಿ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಟೋ ಚಾಲಕ ಮತ್ತೆ ಈ ಒಬ್ಬ ಏನು ಅನ್ಯ ರಾಜ್ಯದ ಯುವಕನೋರ್ವನ ನಡುವೆ ನಡೆಯುವಂತ ಇದೊಂದು ಈ ಕಿರಿಕ್ ಸಂದರ್ಭದಲ್ಲಿ ಆ ಹೊರ ರಾಜ್ಯದ ಯುವಕ ಏನಿದ್ದಾನೆ ಅತಿರೇಕದ ವರ್ತನೆಯನ್ನ ತೋರ್ತಾನೆ. ನೀನು ಕರ್ನಾಟಕದಲ್ಲೇ ಇರಬೇಕು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಇರಬೇಕು ಅಂದ್ರೆ ಹಿಂದಿ ಕಲ್ತ್ಕೋ ಅಂತ ಹೇಳಿ ಆಟೋ ಚಾಲಕನಿಗೆ ಆತ ಧಮಕಿ ಹಾಕ್ತಾನೆ. ಅದೇ ಒಂದು ವಿಚಾರ ಈಗ ಸಾಕಷ್ಟು ವಿರೋಧಕ್ಕೆ ಕಾರಣ